ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಪಡಿಲಿಕ್ಕೆ ಸಿಐಡಿ ಟೀಮ್ ಮುಂದಾಗ್ತಾ ಇದೆ. ಸಚಿವ ರಾಜಣ್ಣ ಹೇಳಿಕೆಯನ್ನು ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸಿಐಡಿ ಟೀಮ್. ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಮೊದಲು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುತ್ತೆ. ವಿಧಾನಸೌಧದ ರಾಜಣ್ಣ ಕಚೇರಿಗೆ ತೆರಳಿ ಹೇಳಿಕೆಯನ್ನು ಪಡೆಯೋದಕ್ಕೆ ಪ್ಲಾನ್ ಆಗಿದೆ. ಪ್ರಕರಣದ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಸಿಐಡಿ ಟೀಮ್ ಪಡೆದುಕೊಳ್ಳುತ್ತಂತೆ. ಕೆಲವು ಕ್ಷಣಗಳಲ್ಲಿ ರಾಜಣ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ ಸಿಐಡಿ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಸಹಕಾರ ಸಚಿವ ರಾಜಣ್ಣ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ಒಂದು ಪತ್ರವನ್ನು ಕೊಟ್ಟರು. ಅದಾದ ಮೇಲೆ ರಾಜ್ಯ ಸರ್ಕಾರ ಇದನ್ನು ಸಿಐಡಿಗೆ ವಹಿಸಿದೆ. ಹನಿ ಟ್ರ್ಯಾಪ್ನ ಯತ್ನಕ್ಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಣ್ಣ ಕೊಟ್ಟಂತಹ 3 ಪುಟಗಳ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಸಹಕಾರಿಯಾಗುವ ಒಂದಿಷ್ಟು ಅಂಶಗಳನ್ನು ಕ್ರೋಢೀಕರಿಸೋದಕ್ಕೆ ಸಚಿವರ ಸ್ಟೇಟ್ಮೆಂಟ್ ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಯತ್ನದ ವಿಚಾರ ಸಹಜವಾಗಿಯೇ ರಾಜಕೀಯವಾಗಿ ಇದು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಬಟ್ ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ, ಈಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಏನಂದ್ರೆ ರಾಜಣ್ಣ ಅವರು ಕೊಟ್ಟಂತ 3 ಪುಟಗಳ ದೂರಿನ ಪ್ರತಿ ಏನಿತ್ತು, ಅಂದ್ರೆ ಮನವಿ ಪ್ರತಿ ಏನಿತ್ತು, ಮನವಿ ಪ್ರತಿಯಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಇಲ್ಲ. ಯಾಕೆಂದ್ರೆ ಯಾವ ದಿನಾಂಕದಂದು ಈ ಘಟನೆ ನಡೆದಿದೆ, ಜೊತೆಗೆ ಘಟನೆ ನಡೆದಂತ ದಿನಾಂಕದಲ್ಲಿ ಯಾರ್ಯಾರಿದ್ರು, ಜೊತೆಗೆ ಬಂದಂತ ವ್ಯಕ್ತಿಗಳು ಯಾರು, ಅಂದ್ರೆ ಹನಿ ಟ್ರ್ಯಾಪ್ ಅನ್ನ ಮಾಡ್ಲಿಕ್ಕೆ ಯತ್ನ ಮಾಡಿದಂತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಉಲ್ಲೇಖವನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸ್ಪಷ್ಟ ಮಾಹಿತಿಗಳನ್ನು ಕಲೆ ಹಾಕಬೇಕು. ಯಾಕಂದರೆ ನಿನ್ನೆಯಿಂದ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ಅವರ ಸರ್ಕಾರಿ ಗೃಹ ಕಚೇರಿ ಏನಿತ್ತು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ CCTVಯನ್ನು ಅಳವಡಿಕೆಯನ್ನು ಮಾಡಿಲ್ಲದೆ ಇರೋಂಥದ್ದು ಇರಬಹುದು. ಜೊತೆಗೆ ರಾಜಣ್ಣ ಅವರು ಹೇಳುವಂಥದ್ದು ಮಾರ್ಚ್ 1ನೇ ವಾರ ಮತ್ತು 2ನೇ ವಾರ 2 ಬಾರಿ ಗಡ್ಡಧಾರಿ ವ್ಯಕ್ತಿಯಿಂದ ಈ ರೀತಿಯ ಪ್ರಯತ್ನಗಳು ನಡೆದಿದ್ದಾವೆ. ಆದರೆ 2 ಬಾರಿ ಬಂದಂಥ ಸಂದರ್ಭದಲ್ಲೂ ಕೂಡ ಕೇವಲ ಒಬ್ಬನೇ ಗಡ್ಡಧಾರಿ ಇದ್ದ, ಜೊತೆಗೆ 2 ಯುವತಿಯರು, ಅಂದರೆ ಬೇರೆ ಬೇರೆ ದಿನ ಆಲ್ಟರ್ನೇಟಿವ್ ಡೇಸ್ದಲ್ಲಿ 2 ಯುವತಿಯರು ಬಂದಿದ್ದರು. ಅವರ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ಈ ರೀತಿಯ ಹೇಳಿಕೆಗಳನ್ನು ಮಾತ್ರ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಮಾರ್ಚ್ 1ನೇ ವಾರ ಮತ್ತು 2ನೇ ವಾರ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ 1ನೇ ವಾರದ ದಿನಾಂಕ ಯಾವುದು ಮತ್ತು 2ನೇ ವಾರದ ದಿನಾಂಕ ಯಾವುದು, ಜೊತೆಗೆ ಗನ್ಮಾನ್ಗಳು ಯಾರ್ಯಾರು ಇದ್ರು, ಜೊತೆಗೆ ಅವರ ಜೊತೆಯಲ್ಲಿದ್ದಂಥ ಬೇರೆ ಬೇರೆ ಅಧಿಕಾರಿಗಳು, ಜೊತೆಗೆ ಫಾಲೋವರ್ಸ್ ಯಾರ್ಯಾರಿದ್ರು ಅವರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಈಗ ರಾಜಣ್ಣ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲದಿರೋ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು. ಹೇಳಿಕೆಯನ್ನು ದಾಖಲು ಮಾಡ್ಕೊಂಡ ಬಳಿಕ ಮುಂದಿನ ವಿಚಾರಣೆಯನ್ನು ಮಾಡಬೇಕು. ಯಾಕೆಂದರೆ ಇದನ್ನು ತನಿಖೆ ಮಾಡಲಿಕ್ಕೆ ಅರ್ಹವಾಗಿದೆಯಾ ಅಥವಾ ಕೇವಲ ಇದು ಗಾಳಿಯಲ್ಲಿ ಗುಂಡೋಡೆಯಂಥ ಪ್ರಕರಣವಾ, ಅದರಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಯಾವುದಾದ್ರೂ ಸಿಕ್ಕುತ್ತಾ ಅನ್ನೋ ಪ್ರಯತ್ನಗಳನ್ನು ಈಗ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಕಸ್ಮಾತ್ ಆ ರೀತಿಯ ಮಾಹಿತಿಗಳು ಸಿಕ್ಕದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ರಾಜಣ್ಣ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಮುಂದಿನ ಹಂತದ ತನಿಖೆಯನ್ನು ಮುಂದುವರಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ.